ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇಕಣ ಲಾಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ವಿತೌಟ್ ಲೈನಿಂಗ್ ಬ್ಲೌಸನ್ನು ಮಾರ್ಕ್ ಮಾಡಿ ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಸ್ಲೀವ್ಸ್ ಆಗಿರ್ಬೋದು, ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾನು ಸ್ಲೀವ್ಸ್ ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ಟಿಂಗನ್ನು ಮಾಡ್ಕೊತೀನಿ. ಕರೆಕ್ಟಾಗಿ ಸ್ಲೀವ್ಸ್ ಮೆಜರ್ಮೆಂಟ್ ಬಂದು ಕರೆಕ್ಟಾಗಿ ರೆಡಿ ಬಂದು ಅವ್ರದ್ದು 6 ಇಂಚಿದೆ. 6 ಇಂಚಿಗೆ ನಾನು ನೆಕ್ಸ್ಟ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಕೆಳಗಡೆ 1.5 ಇಂಚ್ ಬೇಕು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ, ಮತ್ತು ಮೇಲುಗಡೆ ಶೋಲ್ಡ್ರ್ ಹತ್ರ 1/2 ಇಂಚ್ ಎಕ್ಸ್ಟ್ರಾ ಬೇಕು. ಅದಕ್ಕೋಸ್ಕರ ಡೌನಿಂಗ್ ಅನ್ನೋದು ನಾನು 2.75ಗೆ ತೊಗೊಂಡಿದ್ದೀನಿ. 6 ಇಂಚಿಗೆ ನಾನು ಸ್ಲೀವ್ಸ್ ಇದೆ ಅಲ್ವಾ, 2.75 ಆಗೋಷ್ಟು ಡೌನಿಂಗನ್ನು ತೊಗೊಂಡಿದ್ದೀನಿ. ಇವಾಗ ಡೌನಿಂಗು ತುಂಬ ಇಂಪಾರ್ಟೆಂಟು, ಮತ್ತು ಹಾರ್ಮೋಲ್ ಫಿಟ್ಟಿಂಗ್ ಎಷ್ಟು ಬರುತ್ತೋ ನೋಡ್ಕೋಬೇಕು, ಅದನ್ನು ಕೂಡ ತುಂಬ ಇಂಪಾರ್ಟೆಂಟು. ಆರ್ಮೋಲ್ ಫಿಟ್ಟಿಂಗು ಫಸ್ಟು ಚೆಕ್ ಮಾಡಿಕೊಂಡು, ಆಮೇಲೆ ಸ್ಲೀವ್ಸ್ ಡೌನಿಂಗು ಎಲ್ಲಿ ಕರೆಕ್ಟಾಗಿ ಬರುತ್ತೋ ಅಲ್ಲಿ ನೋಡಿಕೊಂಡು ಡೌನಿಂಗಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಿವಲ್ವ, ಕಟ್ಟಿಂಗನ್ನು ಮಾಡಿಕೊಂಡ್ರೆ ಮುಗೀತು. ಇಲ್ಲಿ ನೋಡ್ತಿರ್ಬೋದು 2 ಪೀಸ್ಗಳನ್ನು ಸೇಮ್ ಬಟ್ಟೆ ಅಂದರೆ ಸೇಮ್ ಮೆಜರ್ಮೆಂಟು ಇರೋದರಿಂದ ನಾನು 2 ಪೀಸ್ಗಳನ್ನು ಒಂದೇ ಸಲ ಕಟ್ ಮಾಡಿ ಸ್ಟಿಚಿಂಗನ್ನು ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಕಟ್ಟಿಂಗ್ ಎಲ್ಲ ಆದಮೇಲೆ ಈ ರೀತಿ ಬರುತ್ತೆ. ನೋಡ್ತಾ ಇರ್ಬೋದು ಸ್ಲೀವ್ಸ್ ಅನ್ನೋದು ಈ ರೀತಿ ಬಂತು. ನಾನು ಫ್ರಂಟು ಶೇಪನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ತೆಗಿತೀನಿ. ಯಾವುದೇ ರೀತಿ ಇವಾಗಲೇ ನಾನು ಶೇಪ್ ಅನ್ನೋದು ತೆಗೆಯೋದಿಲ್ಲ. ಇವಾಗ ಯೆಲ್ಲೋ ಕಲರ್ ಪೀಸ್ ಸ್ವಲ್ಪ ಜಾಸ್ತಿ ಇತ್ತು, ಅದು ಹಂಗೆ ಬಿಟ್ಟಿದ್ದೀನಿ ಸ್ನೇಹಿತರೆ. ಲಾಸ್ಟಲ್ಲಿ ರಿಮೂವ್ ಮಾಡಿಕೊಂಡ್ರೆ ಮುಗೀತು. ಸ್ವಲ್ಪ ನಾಚಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಎಕ್ಸಿಟಾಗಿ ಅದೇ ಪ್ಲೇಸ್ಗೆ ಅದು ಭುಜದ ಹತ್ರ ಸೆಂಟ್ರ್ ಪಾಯಿಂಟ್ಗೆ ಕೂರಬೇಕು. ಆವಾಗ ಮಾತ್ರ ನಮಗೆ ಸ್ಲೀವ್ಸು ತುಂಬ ಚೆನ್ನಾಗಿ ಕೂರುತ್ತೆ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಆಯ್ತಲ್ವ, ಬಾಡಿ ಮೆಜರ್ಮೆಂಟ್ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಫಿಟ್ಟಿಂಗ್ ಹತ್ರ ಒಂದು ನಾಚನ್ನು ಹಾಕ್ಕೋಬೇಕು. ಆವಾಗ ನಮಗೆ ಫಿಟ್ಟಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಉಳಿದಿರೋಂಥ ಬಟ್ಟೆಯಲ್ಲಿ ಇವಾಗ ಬಾಡಿ ಮೆಜರ್ಮೆಂಟನ್ನು ಕಟ್ ಮಾಡ್ಕೋಬೋದು. ಫಸ್ಟ್ ನಾನು ಸ್ಲೀವ್ಸ್ ಕಟ್ ಮಾಡ್ಕೊತೀನಿ, ಅದಾದ ನಂತರ ಬಾಡಿ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಡೌಟು, ಫಸ್ಟ್ ಸ್ಲೀವ್ಸೇ ಕಟ್ ಮಾಡ್ಕೊತೀರಲ್ವ, ಬಾಡಿ ಮೆಜರ್ಮೆಂಟಿಗೆ ಕಮ್ಮಿ ಆಗಲ್ವ ಅಂತ. ಬಟ್ಟೆ ಅನ್ನೋದು ಕಡಿಮೆ ಆಗೋಲ್ಲ. ಈ ರೀತಿ ನಾನು ಕಟ್ಟಿಂಗ್ ಮಾಡೋ ಮೆಜರ್ಮೆಂಟಲ್ಲಿ ಕಟ್ಟಿಂಗ್ ಮಾಡಿದ್ರೆ ಬಟ್ಟೆ ಕರೆಕ್ಟಾಗಿ ಆಗುತ್ತೆ. ಇದು 75 ಸೆಂಟಿಮೀಟ್ರಲ್ಲಿ ಬ್ಲೌಸ್ ಪೀಸ್ ಸ್ನೇಹಿತರೆ. ಇದು ಬರೀ 75 ಸೆಂಟಿಮೀಟ್ರಲ್ಲಿ ನಾನು ಚೆಸ್ಟ್, ಇದು ಓನ್ಲಿ ಚೆಸ್ಟ್ ಬಂದು 9 ಚೆಸ್ಟ್ ಬರುತ್ತೆ. 36 ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ಆರಾಮಾಗಿ ಆಗುತ್ತೆ. ಸ್ವಲ್ಪ ಕ್ರಾಸ್ ಪಟ್ಟಿಗೆ ಸ್ವಲ್ಪ ಶಾರ್ಟೇಜ್ ಅನ್ನೋದು ಬರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಬೇರೆ ಬಟ್ಟೆ ಹಾಕ್ಕೊಂಡು ಸ್ಟಿಚಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗ ಕರೆಕ್ಟಾಗಿ ಅಳತೆ ಮೆಜರ್ಮೆಂಟ್ ನೋಡಿಕೊಂಡು ಬಾಡಿ ಮೆಜರ್ಮೆಂಟನ್ನು ಯಾವ ರೀತಿ ತೊಗೊಳ್ಳೋದಂತ ತೋರಿಸ್ಕೊಡ್ತೀನಿ. ನೋಡ್ತಿರ್ಬೋದು ಇವಾಗ ಎಷ್ಟಪ್ಪ ಅಂತಂದರೆ ಇದು 9 ಚೆಸ್ಟ್ ಮೆಜರ್ಮೆಂಟು, ಅಂದರೆ 9×4 36 ಇದೆ ಸುತ್ತಳತೆ ಬ್ಲೌಸು. ಇವಾಗ ಎಷ್ಟು ತೊಗೊಳ್ಳೋದಪ್ಪ ಅಂತ ನೋಡ್ಕೊಂಬರೋಣ. ಇಲ್ಲಿ ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕಲ್ಲಿ 2 ಇಂಚಿಗೆ ತೊಗೊಂಡಿದ್ದೀನಿ. 2 ಇಂಚಿಗೆ ತೊಗೊಂಡ್ರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ. ಕರೆಕ್ಟಾಗಿ 2 ಇಂಚಿಗೆ. ಮತ್ತು ಇದು ಚೆಸ್ಟ್ ಕರೆಕ್ಟಾಗಿ ಬಂದು 9 ಇಂಚಿಗೆ ಚೆಸ್ಟು ಬೇಕಾಗತ್ತೆ, ಪ್ಲಸ್ 2 ಇಂಚಿಗೆ ತೊಗೊಂಡಿದ್ದೀನಿ. ಇದು 9 ಇಂಚು ಚೆಸ್ಟಿಗೆ ಹಾರ್ಮೋಲು ಮತ್ತು ಶೋಲ್ಡ್ರು ತುಂಬ ಇಂಪಾರ್ಟೆಂಟು. ಪ್ರತಿಯೊಂದು ಬ್ಲೌಸು ಕೂಡ ಹಾರ್ಮೋಲು ಮತ್ತು ಶೋಲ್ಡ್ರು ತುಂಬ ಇಂಪಾರ್ಟೆಂಟಾಗಿ ತೊಗೋಬೇಕಾಗುತ್ತೆ. ಹಾಗಾಗಿ ನೋಡ್ಕೊಂಡು ತೊಗೋಬೇಕು. ಇಲ್ಲಿ ಬ್ಯಾಕಲ್ಲಿ ಟಕ್ಸ್ ಹಿಡಿಬೇಕಲ್ವ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಮಿಕ್ಕಿದ್ದು 2 ಇಂಚಿಗೆ ಮಾರ್ಜಿನಿಗೋಸ್ಕರ ಬಿಟ್ಕೊಂಡಿದ್ದೀನಿ. ಇದು ಬ್ಲೌಸಿನ ಒಂದು ಲೆಂತ್ ಬಂದುಬಿಟ್ಟು 12.5 ಬರುತ್ತೆ. ಹಾಗಾಗಿ 12.5ಗೆ ಮಾರ್ಕ್ ಮಾಡಿಕೊಂಡು, ಅಂದರೆ 1/2 ಇಂಚ್ ಎಕ್ಸ್ಟ್ರಾ 13 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲೆ 1/2 ಇಂಚು ಶೋಲ್ಡ್ರಿಗೆ ಹೋಗುತ್ತೆ ಅಲ್ವಾ, ಅದಕ್ಕೋಸ್ಕರ ಟೋಟಲ್ ಶೋಲ್ಡ್ರ್ ಬಂದು 5 ಇಂಚು, ಹಾರ್ಮೋಲ್ ಬಂದು 5 ಇಂಚೆ ತೊಗೊಂಡಿದ್ದೀನಿ. ಯಾಕಂದರೆ ಇದು 9 ಚೆಸ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ 5 ಇಂಚಿಗೆ ತೊಗೊಂಡಿದ್ದೀನಿ. 5 ಇಂಚು ಶೋಲ್ಡ್ರು ಮತ್ತು 5 ಇಂಚು ಹಾರ್ಮೋಲ್ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಆಗುತ್ತೆ. ಕೆಲವೊಂದು ಎಲ್ಲ ಬ್ಲೌಸ್ಗಳಿಗೂ ಆರ್ಮೋಲು ಮತ್ತು ಶೋಲ್ಡ್ರು ಸೇಮ್ ಸಿಗೋಲ್ಲ. ಹಂಗಂತಂದ್ಬಿಟ್ಟು ಎಲ್ಲ ಬ್ಲೌಸ್ಗಳಿಗೂ ನೀವು ಸೇಮ್ ತೊಗೋಬಾರ್ದು. ಹಾರ್ಮೋಲು ಸ್ವಲ್ಪ ಜಾಸ್ತಿನೇ ಇರುತ್ತೆ, ನೋಡಿಕೊಂಡು ತೊಗೋಬೇಕಾಗತ್ತೆ. ಇಲ್ಲಿ ನಾನು 3 ಇಂಚಿಗೆ ಕರೆಕ್ಟಾಗಿ ಬರೀ ಓನ್ಲಿ ಶೋಲ್ಡ್ರ್ ಅಷ್ಟೇ ತೊಗೊಂಡಿದ್ದೀನಿ. ಮಿಕ್ಕಿದ್ದು 2 ಇಂಚು ನೆಕ್ ಬಿಡ್ತು ತೊಗೊಂಡಿದ್ದೀನಿ. ನೆಕ್ಕಿನ ಒಂದು ಲೆಂತ್ ಬಂದುಬಿಟ್ಟು
ಇವ್ರದ್ದು ಕರೆಕ್ಟಾಗಿ 8 ಇಂಚಿಗೆ ಬೇಕಾಗುತ್ತೆ. ಫ್ರಂಟಿಗೆ 7 ಇಂಚ್ ಬೇಕು, ಫ್ರಂಟಿಗೆ 6 ಇಂಚು, ಬ್ಯಾಕಿಗೆ ಒಂದು 8 ಇಂಚ್ ಆದರೆ ಆರಾಮಾಗಿ ಆಗುತ್ತೆ. ಈ ರೀತಿ ರೌಂಡ್ ನೆಕ್ಕಾಗಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಇವಾಗೆಲ್ಲ ಮಾರ್ಕ್ ಮಾಡ್ಕೊಂಡಿವಲ್ವ, ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರಂಟು ಮತ್ತು ಬ್ಯಾಕು ಎರಡೂ ಈ ರೀತಿ ಫೋಲ್ಡ್ ಮಾಡಿಕೊಂಡೆ ನೋಡಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಹಾರ್ಮೋಲು ಒಂದೇ ಸಲ ಕಟ್ ಮಾಡಿಕೊಂಡ್ರೆ ಸಿಕ್ಬಿಡುತ್ತೆ. ಮತ್ತೆ ರಿಪೀಟ್ ಮತ್ತೆ ಅಳತೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಫ್ರಂಟು ಬ್ಯಾಕು ಬೇರೆ ಬೇರೆ ಕಟ್ ಮಾಡಿಕೊಂಡ್ರೆ, ಈ ರೀತಿ ಒಂದೇ ಸಲ ಕಟ್ ಮಾಡ್ಕೊಂಡ್ರಿ ಅಂತಂದರೆ ಒಂದೇ ಸಲ ಟೈಮ್ ಸೇವ್ ಆಗುತ್ತೆ, ಬೇಗನೂ ಆಗುತ್ತೆ ಅಷ್ಟೇ. ನಾನಿಲ್ಲಿ ಫ್ರಂಟಿಗೆ ಮಾರ್ಕ್ ಮಾಡಿ ತೋರಿಸಿದ್ನಲ್ವ, ಇವಾಗ ಬ್ಯಾಕಿಗೆ ಎಷ್ಟು ಇಂಚ್ ಬೇಕು ಅಂತ ತೋರಿಸ್ತೀನಿ ನಿಮಗೆ. ಇದು ಫ್ರಂಟಿಗೆ ನಾನು ಮಾರ್ಕ್ ಮಾಡಿ ತೋರಿಸಿರೋದು, ಆ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫ್ರಂಟಿಗೆ ಬ್ಯಾಕಿಗೆ ಬಂದು ನಾನು 8 ಇಂಚ್ಗೆ ಡ್ರಾ ಮಾಡ್ಕೊಂಡಿದ್ದೀನಿ. ಬ್ರಾಡ್ ಬಂದು 2.5 ಇಂಚ್ಗೆ ತೊಗೊಂಡು ಈ ರೀತಿ ಕರು ಶೇಪಾಗಿ ತೊಗೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲೆ ಅಷ್ಟೇ ನಾನು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ವ ಅದಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟಿಗೆ ನಾನು ಕಟ್ ಮಾಡ್ಕೊಂಡಿಲ್ಲ. ನೆಕ್ ಬಂದು ಬ್ಯಾಕ್ ಸೈಡ್ ಅಷ್ಟೇ ಕಟ್ ಮಾಡಿದ್ದು ತೆಗೆದು, ಮತ್ತು ಇವಾಗ ಫ್ರಂಟಿಗೆ ನಾನು 6 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಸೇಮ್ ಅದನ್ನೇ ಸ್ವಲ್ಪ ಡ್ರಾ ಮಾಡಿಕೊಂಡು ರೌಂಡ್ ನೆಕ್ಕಾಗಿ ತೆಗಿತೀನಿ. ಇವಾಗ ಫ್ರಂಟಿಗೆ ಕೂಡ ಕಟ್ಟಿಂಗ್ ಆಯಿತು, ನೋಡ್ತಾ ಇರ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ, ಏನು ಕಷ್ಟ ಅಂತ ಏನಿಲ್ಲ. ಬಟ್ ಹಾರ್ಮೋಲು ಶೋಲ್ಡ್ರು ತುಂಬ ಇಂಪಾರ್ಟೆಂಟು. ಒಂದು ಚೂರು ಕೂಡ ಆಚೆ ಈಚೆ ಆದರೂ ಕೂಡ ಬ್ಲೌಸು ಹಾಳಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಮಿಡ್ ಪಾಯಿಂಟ್ ನೋಡ್ಕೋಬೇಕಾಗುತ್ತೆ. ಹಳತೆ ಬ್ಲೌಸಲ್ಲಿ ಏನು ಬರುತ್ತೋ ಅದನ್ನು ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಂಡು ಡ್ರಾ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕ್ರಾಸ್ ಪಟ್ಟಿಗೆ ನನ್ನ ಬಟ್ಟೆ ಒಂದಕ್ಕೆ ಕಡಿಮೆ ಬರುತ್ತೆ, ಒಂದಕ್ಕೆ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಚಿಕ್ಕದು ಕ್ರಾಸಾಗಿ ಬಂದಿರೋದ್ರಿಂದ ನನಗೆ ಸಿಗ್ತಿಲ್ಲ. ಯೆಲ್ಲೋ ಕಲರ್ ಕರೆಕ್ಟಾಗಿ ಸಿಕ್ತು, ಬಟ್ ಪಿಂಕ್ ನನಗೆ ಸ್ವಲ್ಪ ಶಾರ್ಟೇಜ್ ಅನ್ನೋದು ಬರುತ್ತೆ. ಹಾಗಾಗಿ ನಾನು ಬೇರೆ ಪೀಸ್ ತಗೊಂಡು ಜಾಯಿಂಟ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡ್ತಾ ಇದ್ರಲ್ವ, ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಕಷ್ಟ ಅಂತ ಏನಿಲ್ಲ. ಮಿಕ್ಕಿರುವಂಥ ಬಟ್ಟೆಯಲ್ಲಿ ನಾನಿಲ್ಲಿ ಮತ್ತು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಅದನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಆರ್ಮಲ್ ಕಡೆ ಕಟ್ ಮಾಡಿದ್ವಲ್ವ, ಆ ಒಂದು ಜಾಗದಲ್ಲಿ ಬಟ್ಟೆ ಉಳಿದಿರುತ್ತೆ ಅಲ್ವ, ಅದು ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ. ಇಲ್ಲಿ ಪೈಪಿಂಗಿಗೆ ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಕಿರುವಂಥ ಬಟ್ಟೆಯಲ್ಲಿ ಪೈಪಿಂಗಿಗೆ ಎರಡೂ ಒಂದೇ ಸಲ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಹಾಕ್ಕೊಂಡು ಕ್ರಾಸಾಗಿ ಕಟ್ ಮಾಡ್ಕೋಬೇಕು.